ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಚಿಯಾ ಸೀಡ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಚಿಯಾ ಸೀಡ್ಸು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಈ ಚಿಯಾ ಸೀಡ್ಸ್ನಲ್ಲಿ ಒಮೆಗಾ 3, ಮೆಗ್ನೀಷಿಯಮ್, ಫೈಬರ್ ತುಂಬ ಅಂಶಗಳಿರುತ್ತೆ ಇದರಲ್ಲಿ. ನೋಡಿ, ನಾನು ಒಂದು ಬೌಲಲ್ಲಿ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಇನ್ನೊಂದು ದೊಡ್ಡ ಬೌಲಿಗೆ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಹಾಕ್ಬಿಟ್ಟು ನಾವು ನೈಟೇ ನೆನೆಸಿಡ್ಬೇಕು. ಇದನ್ನು ಬೆಳಗ್ಗೆನೇ ನಾವು ಖಾಲಿ ಹೊಟ್ಟೆಲಿ ಕುಡಿಬೇಕಲ್ಲ, ಅದಕ್ಕೋಸ್ಕರ ನಾವು ನೈಟು ನೆನೆಸಿಟ್ಟಿಡಬೇಕು. 2 ಸ್ಪೂನು ಅಂದರೆ ನಾನು ಇಬ್ಬರಿಗಾಗುವಷ್ಟು ಹಾಕಿದ್ದೀನಿ. ನನಗೊಂದು ಸ್ಪೂನು, ಕಾವಿನ್ಗೊಂದು ಸ್ಪೂನು ಅಂತ. ಇದು 1 ಸ್ಪೂನ್ ಹಾಕಿದ್ರೆ ನೀವು 1 ಗ್ಲಾಸಷ್ಟು ಆಗುತ್ತೆ. ಅದು ಅದು ನೆಂದು ತುಂಬ ಸಾಫ್ಟ್ ಥರ ಆಗುತ್ತೆ. ಹಾಗಾಗಿ 1 ಸ್ಪೂನ್, ನೀವು ಒಬ್ಬರು ಕುಡಿಯೋರಾದರೆ 1 ಸ್ಪೂನ್ ಹಾಕ್ಕೊಂಡ್ರೂ ಸಾಕು. ನಾವು ಇಬ್ಬರು ಕುಡಿಯೋದ್ರಿಂದ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ನೆಂದು ಯಾವ ಕಲರ್ ಆಗಿದೆ ನೋಡಿ. ನಾವು ನೆನೆಸಿಡೋವಾಗ ಯಾವ ಕಲರ್ ಇತ್ತು, ಇವಾಗ ನೋಡಿ ಯಾವ ಕಲರ್ ಆಗಿದೆ ನೋಡಿ. ಅದು ತುಂಬ ಸಾಫ್ಟ್ ಥರ ಆಗುತ್ತೆ ನೆಂದ ಮೇಲೆ. ನೋಡಿ, ಇದಕ್ಕೆ ನೀವು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೋಬೇಕು. ಅರ್ಧ ಹೋಳನ್ನ ನಿಂಬೆಹಣ್ಣು ಹಿಂಡ್ಕೊಂಡು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಇಲ್ಲ ನೀವು ಬೆಲ್ಲ ಬೇಡ ಅನ್ನೋದಾದರೆ ನೀವು ಹಾಗೇನೂ ಸಹ ಕುಡಿಬೋದು. ಈಗ ಕೆಲವರು ಸಪ್ಪೆ ಸಪ್ಪೆ ಇರುತ್ತೆ, ಕುಡಿಯೋಕ್ಕಾಗೋದಿಲ್ಲ ಅನ್ನೋ ಅಂಥವರು ಈ ಥರ ಜ್ಯೂಸ್ ಥರ ಮಾಡ್ಕೊಂಡು ಸಹ ಅದರಲ್ಲಿ ಇದನ್ನು ಹಾಕ್ಕೊಂಡು ಕುಡಿಬೋದು. ಬೆಲ್ಲ ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಬೋದು. ಬೆಲ್ಲ ಹಾಕಿಲ್ಲ ಅಂದ್ರೂ ನಿಂಬೆಹಣ್ಣಂತೂ ಹಿಂಡ್ಕೊಳ್ಳೇಬೇಕು. ಆಮೇಲೆ ಇದು ನಿಂಬೆಹಣ್ಣು ಬೆಲ್ಲ ಹಾಕಾದ್ಮೇಲೆ ನಾವು ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ಇದನ್ನು. ಈಗ ತಿಂಡಿ ಎಲ್ಲ ತಿಂದುಬಿಟ್ಟು ಎಲ್ಲ ಕುಡಿಯೋಕ್ಕೆ ಹೋಗಬಾರ್ದು, ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು. ಇದು ಈ ಚಿಯಾ ಸೀಡ್ಸು ಡಯಟ್ಗೂ ಸಹ ತುಂಬಾ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು ಇದು. ಈ ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ತಂಪು, ನಮ್ಮ ಸ್ಕಿನ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ನೆನೆಸಿಟ್ಟು ಕುಡಿಯೋದ್ರಿಂದ ಜೀರ್ಣಶಕ್ತಿನೂ ಸಹ ಚೆನ್ನಾಗಾಗುತ್ತೆ. ನೋಡಿ, ಇದಕ್ಕೆ ನಾನು ಬೆಲ್ಲ ಮತ್ತು ನಿಂಬೆಹಣ್ಣ ರಸ ಎಲ್ಲ ಹಿಂಡಿ ಚೆನ್ನಾಗಿ ಅದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು 2 ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಕಾವಿನ್ಗೊಂದು ಗ್ಲಾಸು, ನನಗೊಂದು ಗ್ಲಾಸು ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆನೇ ಟೀ ಕಾಫಿ ಕುಡಿಯೋ ಬದಲು ಇದನ್ನು ಕುಡಿಬೋದು. ನಾವು ಟೀ ಕಾಫಿ ಏನು ಕುಡಿಯೋಲ್ಲ, ಹಂಗಾಗಿ ನೋಡಿ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಲಿ ಕುಡಿತಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.